ಇದೇನೆ ಅಗೀತಾ ಇದ್ರೆ ಪರ ಅಂತ ಸೌಂಡ್ ಬರ್ತಿದ್ಯಲ್ಲೇ. ಉದ್ದಿನ ಬೇಳೆ ಅಲ್ವಾ, ಅದಕ್ಕೆ ಒಡೆ ಕರ್ಕರ ಅಂತಿದೆ. ಉದ್ದಿನ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಚಿಕ್ಕಿ? ಹೌದೌದು, ಒಳ್ಳೇದು, ಫೈಬರ್. ನೀನ್ ತುಂಬಾ ತಿಳ್ಕೊಂಡಿದ್ಯೋ ಚಿಕ್ಕಮ್ಮ. ನಾನು ಇವಾಗ ಊರಿಗೆ ದೊಡ್ಡವಳಲ್ವಾ, ಎಲ್ಲ ತಿಳ್ಕೋಬೇಕು. ಇನ್ಫಾರ್ಮೇಶನ್ ಈಸ್ ವೆಲ್ತ್. ಹೂರ್ಣದಲ್ಲಿ ಬೆಲ್ಲನ ಪುಡಿ ಮಾಡ್ಬಿಟ್ಟು ಹಾಕ್ತಾರೆ ಹೊರತು ನೀನೇ ನಮ್ಮ ಬೆಲ್ಲದ ಉಂಡೆನೆ ಹಾಕಿದ್ಯಾ. ಅಗೀತಾ ಇದ್ರು ಪುಡಿ ಆಗ್ತಿಲ್ಲ. ಟೇಸ್ಟ್ ಹೇಗಿದೆ ಅಂತ ಹೇಳಲೇ ಇಲ್ವಲ್ಲ ಚಿಕ್ಕಪ್ಪ? ಹೇಳ್ಬೇಕು ಅಂತ ನನಗೂ ಆಸೆ ಅಮ್ಮ. ಬೆಲ್ಲದ ಉಂಡೆ ಇನ್ನು ಬಾಯಲ್ಲೇ ಇದೆ, ಹೇಗೆ ಹೇಳಿ? ಬೆಲ್ಲ ಬೆಲ್ಲ ಚೆನ್ನಾಗಿರುತ್ತೆ, ತಿನ್ನಿ ಚಿಕ್ಕಪ್ಪ. ಅತ್ತೆ, ನನಗೇನೋ ಸರಿ ಇಲ್ಲ ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಿದೆ ಕಣೋ ಸೀನು. ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ಕಾಪಾಡಪ್ಪ ಪ್ರಭು, ಕಾಪಾಡು. ಅಯ್ಯೋ ಚಾರು, ಸ್ವಲ್ಪ ನೀರ್ ಕುಡಿಯೇ. ಅಂದ್ರೆ ನಿನಗ್ ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಆಗಿದೆ ಅನ್ಸುತ್ತೆ ಚಾರು, ಅದಕ್ಕೆ. ಅಮ್ಮ, ನಿನಗೇನ್ ಕಾಣಿಸುತ್ತೆ ಅಂತಾನೆ ಹಾಗೆ ನೋಡ್ತಿದ್ಯಾ? ಇದ್ರಲ್ಲಿ ಏನ್ ಹಾಕಿದ್ಯೆ? ನನ್ನ ಹಲ್ಲು ಬಿದ್ದೋಗೋ ತರ ಇದೆಯಾ ತಾಯಿ? ಅಯ್ಯೋ, ಇದ್ರಲ್ಲೂ ಗೋಲಿ ಇದೆ. ಅನ್ಕೊಂಡಿದ್ದೆ ಅತ್ತೆ, ಈ ತರ ಏನೋ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಪಾಪ ಕಣೋ ಪಾರ್ವತಿ, ಇವ್ರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸ್ತಿದೆ ಸೀನು. ಏನಾದ್ಯಾ, ನಿಂಗ್ ಅಡ್ಗೆ ಮಾಡಕ್ ಹೇಳಿದ್ನಾ? ಅಯ್ಯೋ ಅಯ್ಯೋ ನಿನ್ನ, ಇದು ನಿಜವಾಗ್ಲೂ ನೀನು ಉದ್ದೇಶ ಪೂರ್ವಕವಾಗಿ ಮಾಡಿರೋದು. ಚಿಕ್ಕಪ್ಪ ನೋಡಿ ಹೇಗ್ ಮಾತಾಡ್ತಿದ್ದಾರೆ. ಆದ್ಯಂಗೆ ಈ ಕೆಲ್ಸ ಎಲ್ಲ ಮಾಡಕ್ ಬರಲ್ಲ ಅಂತ ಗೊತ್ತಲ್ವಾ ಪಾರ್ವತಿ, ಮತ್ ಯಾಕೆ ಹೇಳ್ದೆ? ಏನೋ ದೊಡ್ಡಪ್ಪ, ಚಿಕ್ಕಿಗೆ ಗೊತ್ತಾಗ್ಬೇಕು. ಅದ್ ಹಾಗಲ್ಲ ರೀ, ನೀವೇನೋ ಹೊರಗಡೆ ಹೋದ್ರಿ, ನಾನ್ ನಿಮ್ ಹಿಂದೆನೆ ಬರ್ಬೇಕು. ಚಾರುಗ್ ನೋಡಿದ್ರೆ ಕಣ್ಣಿಲ್ಲ. ಯಜಮಾನ್ಗೆ ನಂದೇ ಅಲ್ವಾ, ನಾನೇನ್ ಮಾಡೋದು? ಅದಕ್ಕೆ ಅವಳನ್ನೇ ಮಾಡೋದಕ್ಕೆ ಹೇಳ್ದೆ. ಗೊತ್ತಿರೋ ಕೆಲ್ಸ ಮಾಡಕ್ ಹೇಳು ಪಾರ್ವತಿ, ಗೊತ್ತಿಲ್ಲದ ಮಾಡಕ್ ಹೇಳಿದ್ರೆ ನೋಡು ಹೀಗಾಗತ್ತೆ. ತಿನ್ನಕ್ಕೂ ಆಗಲ್ಲ, ಒಗಿಯಕ್ಕೂ ಆಗಲ್ಲ. ಅಮ್ಮ ಆದ್ಯ, ನೀನ್ ದಯವಿಟ್ಟು ಅಡ್ಗೆ ಮಾಡ್ಬೇಡ ಅಮ್ಮ. ಬೇರೆಯವ್ರು ಇದಾರಲ್ವಾ, ಅವ್ರು ನೋಡ್ಕೋತಾರ ಬಿಡು. ನೀನ್ ಮಾತ್ರ ಅಡ್ಗೆ ಮಾಡ್ಬೇಡಮ್ಮ. ಥ್ಯಾಂಕ್ಸ್ ಚಿಕ್ಕಪ್ಪ. ಚಿಕ್ಕಿ, ಚಿಕ್ಕಪ್ಪ ಹೇಳಿದ್ ಕೇಳಿಸ್ತು ಅಲ್ವಾ? ನಾನು ಇನ್ಮೇಲೆ ಅಡ್ಗೆ ಮಾಡಬಾರ್ದಂತೆ. ಇನ್ಮೇಲಿಂದ ನೀವೇ ಮಾಡ್ಕೊಳ್ಳಿ. ನನ್ ಪ್ರಾಬ್ಲಮ್ ಏನೂ ಇಲ್ಲ ಚಿಕ್ಕಿ. ಸರಿಯಾಗಿ ತಪ್ಪಿಸ್ಕೊಂಡ್ಲು ಇವಳು. ಇವಳು ಕೆಲ್ಸ ಹೇಳಿದ್ರೆ ನಮಗ್ ಟಾರ್ಚರ್ ಕೊಡ್ತಾಳಲ್ವಾ? ಮಾಡ್ತೀನಿ ಇವಳಿಗೆ ಸರಿಯಾಗಿ. ಅಮ್ಮ, ಮೊದ್ಲಿಗೆ ಗಾಯಕ್ಕೆ ಔಷಧಿ ಹಾಕೋಬೇಕು, ಬನ್ನಿ. ಏನಾಯ್ತು ಎಮ್.ಎಲ್.ಎ ಅವರೇ? ಈ ಸಲ ರಾಜಾರಾಮ್ ನಂಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಲೇಬೇಕು. ನೀನೇ ಹೇಗಾದ್ರೂ ಮ್ಯಾನೇಜ್ ಮಾಡಿ ನನಗೆ ಓಟ್ ಹಾಕೋವಾಗ ಮಾಡು. ಈ ಎಮ್.ಎಲ್.ಎ ನಮ್ಮ ಊರಿಗೋಸ್ಕರ
ಎಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಎಷ್ಟೋ ಯೋಜನೆಗಳನ್ನ ನೇರವಾಗಿ ನಿಮ್ ಮನೆಗೆ ಬರೋ ತರ ಮಾಡಿದ್ದಾರೆ. ನಿಮ್ ಮನೆಗ್ ರೋಡು, ಮನೆಗ್ ನೀರು, ರೇಷನ್ ಎಲ್ಲ ನಿಮ್ ಮನೆಗೆ ಸರಿಯಾಗಿ ಸೇರ್ತಿದ್ಯಲ್ವಾ? ನಾವು ಖಂಡಿತವಾಗ್ಲೂ ಈ MLA ಅವರಿಗೆ ವೋಟ್ ಹಾಕಿ ಗೆಲ್ಲಿಸ್ಲೇಬೇಕು. ಅದೆಲ್ಲ ರಾಜಾರಾಮ್ ಅವ್ರು ಇರೋದ್ರಿಂದಲೇ ನಡೀತಾ ಇರೋದು. ಆದ್ರೆ ಪ್ರತಿ ಎಲೆಕ್ಷನ್ ಅಲ್ಲೂ ರಾಜಾರಾಮ್ ಅವ್ರು ಹೇಳಿದಿಕ್ಕೆ ಅಲ್ವಾ ನಾವು ನಿಮ್ಗೆ ಓಟ್ ಹಾಕ್ತಿರೋದು. ಅವ್ರು ಈ ಸಲ ಮಾತ್ರ ನಿಮ್ನ ಯಾಕೆ ಬೇಡ ಅಂತಾರೆ? ಈ ಸಾರಿ ಕೂಡ ಅವ್ರ ಸಪೋರ್ಟು ನಿಮ್ಗೆ ಇರುತ್ತೆ. ಅವ್ರು ನಿಮ್ಗೆ ವೋಟ್ ಹಾಕು ಅಂದ್ರೆ ನಾವು ನಿಮ್ಗೆ ವೋಟ್ ಹಾಕ್ತೀವಿ. ಈ ಸಲ ನಿಮ್ಗ ಅವಕಾಶ ಇಲ್ಲ MLA ಅವರೇ. ಇವಳೇನಕ್ ಬಂದ್ಲು? ಏನೋ ಯಾಕೆ ಬಂದ್ರೋ ಏನೋ. ರಾಜಾರಾಮ್ ಅವ್ರ ಮನೆ ಹುಡುಗಿ ಅಲ್ವಾ? ರಾಜಾರಾಮ್ ಅವ್ರ ಮಗಳೇ. ನಮ್ MLA ಅವರಿಗೂ ಮತ್ತೆ ನಿಮ್ ದೊಡ್ಡಪ್ಪನಿಗೂ ಒಳ್ಳೆ ಫ್ರೆಂಡ್ಶಿಪ್ ಇದೆಯಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ಅದೆಲ್ಲ ಕತೆಗಳು. ಈ ಸಾರಿ ನಮ್ ದೊಡ್ಡಪ್ಪ ಇವ್ರಿಗೆ ಮಾತ್ರ ಸಪೋರ್ಟ್ ಮಾಡಲ್ಲ. ಏನು ಅಪೋಸಿಷನ್ ಅಲ್ಲಿ ಯಾರಾದ್ರೂ ನಿಂತ್ಕೋತಾರೆ? ನಮ್ ದೊಡ್ಡಪ್ಪ ನಿಂತ್ಕೋತಾರೆ. ರಾಜಾರಾಮ್ ಅವ್ರು ನಿಂತ್ಕೋತಾ ಇದಾರ? ಒಳ್ಳೇದೇ ಅಲ್ವಾ? ಏನೋ ರಾಜಾರಾಮ್ ಅವರು ಎಲೆಕ್ಷನ್ ನಿಲ್ತಾ ಇದಾರ? ಹೌದು. ರಾಜಕೀಯ ಅಂದ್ರೆ ಒಂದ್ ಊರಲ್ಲಿ ಚಿಕ್ಕ ಕೂರ್ಚಿ ಹಾಕೊಂಡು ತೀರ್ಪು ಹೇಳ್ದಂಗ ಅಲ್ಲಮ್ಮ. ಅದು ತುಂಬಾ ದೊಡ್ಡ ಕುರ್ಚಿ. ಅದಕ್ಕೆ ತುಂಬಾ ಲೆಕ್ಕಾಚಾರ ಹಾಕ್ಬೇಕು. ಆ ಲೆಕ್ಕನೆಲ್ಲ ಯೋಚನೆ ಮಾಡಿನೇ ನಮ್ ದೊಡ್ಡಪ್ಪ ಈ ನಿರ್ಧಾರ ತಗೊಂಡಿರೋದು. ಅಮ್ಮ, ಅದೇ ನೀನ್ ಹೇಳೋದ್ ನಿಜನೇನಮ್ಮ? ಹೌದು. ಅರ್ಹತೆ ಇಲ್ದೇ ಇದ್ದವ್ರಿಗೆ ಅಧಿಕಾರನ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಏನ್ ಮಾಡಲ್ಲ ಅಂತ ನಮ್ ದೊಡ್ಡಪ್ಪಂಗೆ ಇದೆಲ್ಲ ತುಂಬಾ ಚೆನ್ನಾಗ್ ಅರ್ಥ ಆಗಿದೆ.